ನಾವು ಕರ್ನಾಟಕದಲ್ಲಿ ಯಾವುದೇ ಹೈಯರ್ ಎಜುಕೇಷನಿಗೆ ಹೋಗ್ತೀವಿ ಅಂದರೆ ಸಿ ಟಿ ಮೂಲಕ ಒಳ್ಳೊಳ್ಳೆ ಕಾಲೇಜ್ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ನಾವು ಸಿ ಟಿನೇ ಸೆಲೆಕ್ಟ್ ಮಾಡ್ಕೊತೀವಿ. ಅದು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಎಕ್ಸಾಮ್ ನಡೆಸ್ತಾರೆ. ಅದರಲ್ಲಿ ನಾನೀಗ ಟೆಕ್ದು ಕೀ ಆನ್ಸರು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಇದು KEA ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಮ್ ಪೇಜ್ ಕ್ಲಿಕ್ ಆಗುತ್ತೆ. ನಮಗೆ ಕನ್ನಡ ಆರ್ ಇಂಗ್ಲೀಷ್ ಯಾವುದು ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸುಮಾರು ಆಪ್ಷನಲ್ಲಿ ಇರುತ್ತೆ. ನಮಗೆ ಪ್ರವೇಶವಿರೋದ್ರಿಂದ ನಾವು ಪ್ರವೇಶ ಸೆಲೆಕ್ಟ್ ಮಾಡ್ಕೊತೀವಿ. ಅದಾದಮೇಲೆ ನಾನು PGCETದು ಕೀ ಆನ್ಸರ್ ನೋಡ್ತಾ ಇರೋದಲ್ವ, ಸೊ ಇಲ್ಲೇ ಕೊಟ್ಟಿದ್ದಾರೆ PGCET 24 MTech ಅಂತ. ಅದ್ರ ಮೇಲೆ ನಮಗೆ ಕ್ಲಿಕ್ ಮಾಡ್ತಾ ಹೋದರೆ ನಮಗೆ ಯಾವುದ್ರ ಬಗ್ಗೆ ಅಂದರೆ ನಮಗೆ ಕೀ ಆನ್ಸರ್ ಬೇಕಾದ್ರಿಂದ ಸೊ ಅದರದ್ದೇ ಫುಲ್ ಡೀಟೇಲ್ಸ್ ಆ ವೆಬ್ ಪೇಜಲ್ಲಿ ನಮಗೆ ಓಪನ್ ಆಗುತ್ತೆ. ನಮಗೆ ಬೇಕಾಗಿರೋದು MTech ಏನೇನು ಡೀಟೇಲ್ಸ್ ಅಂದರೆ ನಾವು ಸ್ಟಾರ್ಟಿಂಗಿಂದ ಅಪ್ ಟು ಲಾಸ್ಟ್ವರೆಗೂ ಒಂದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ಎಕ್ಸಾಮ್ ಡೀಟೇಲ್ಸ್ ಆಗಲಿ ಯಾವುದೇ ಆಗಲಿ ನನಗೀಗ ಬೇಕಾಗಿರೋದು ಏನು ಅಂದರೆ ಕೀ ಆನ್ಸರ್ ಅಂದರೆ ರೀಸೆಂಟಾಗಿ ಬಿಟ್ಟಿರೋದ್ರಿಂದ ನಾವು ಟಾಪಲ್ಲೇ ಹಾಕಿರ್ತಾರೆ. ಸೊ ಹಾಗಾಗಿ ಇಲ್ಲೇ ಇರುತ್ತೆ ಕೀ ಆನ್ಸರ್ ಅಂತ PGCET 24 MTech ಕೀ ಆನ್ಸರ್ ಅಂತ ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದರೆ ಅದು ಆಲ್ರೆಡಿ ಡೌನ್ಲೋಡ್ ಆಗಿದ್ದರೆ ತೋರಿಸುತ್ತೆ ಅಗೈನ್ ಡೌನ್ಲೋಡ್ ಅಂತ. ಸೊ ಅದಾದಮೇಲೆ ನಮಗೆ ಬೇಕಾಗಿರೋಂಥದ್ದು PDF ಫಾರ್ಮೆಟಲ್ಲಿ ಓಪನ್ ಮಾಡಿದರೆ PDF ಫಾರ್ಮೆಟಲ್ಲಿ ಓಪನ್ ಆಗುತ್ತೆ. ಆ್ಯಸ್ ಯೂಶುವಲ್ ಆಲ್ಫಾಬೆಟ್ ವೈಸ್ ನಮ್ಮದು ಕೋರ್ಸ್ ವೈಸು ಒಂದೊಂದು ಸ್ಟ್ರೀಮ್ ವೈಸು ಬಿಟ್ಟಿರ್ತಾರೆ. ಸೊ ನಮ್ದು ಯಾವ ಸ್ಟ್ರೀಮ್ ಇರುತ್ತೆ ಅದ್ರ ಮೇಲೆ ಸೆಲೆಕ್ಟ್ ವೈಸ್ ಮಾಡ್ಕೊಂಡು ನಿಮಗೆ ಯಾವ ವರ್ಷನ್ ಬಂದಿರುತ್ತೆ ಅದನ್ನು ಚೆಕ್ ಮಾಡ್ಕೊಂಡು ನೀವು ಕೀ ಆನ್ಸರು ಚೆಕ್ ಮಾಡ್ಕೋಬೋದು. ಇಲ್ಲಿ ಆ್ಯಸ್ ಯೂಶುವಲ್ ಏನಂದರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ಲು, ಬಯೋಟೆಕ್ನಾಲಜಿ, ಪಾಲಿಮರ್ ಸೈನ್ಸ್ ಟೆಕ್ನಾಲಜಿ, ಆಲ್ಮೋಸ್ಟ್ ಎಷ್ಟು ಟೆಕ್ನಾಲಜೀಸ್ ಇದೆ ಅದ್ರ ಮೇಲೆ ಯಾರ್ಯಾರು MTech ಬರೀತಿದ್ದಾರೆ ಅದೆಲ್ಲದು ಕೀ ಆನ್ಸರ್ ಇದರಲ್ಲಿ ಬಿಟ್ಟಿದ್ದಾರೆ. ನಮಗೆ ಯಾವುದು ಸ್ಟ್ರೀಮ್ ಇರುತ್ತೆ ಅದನ್ನು ನೋಡ್ಕೊಂಡು ನಮಗೆ ಬಂದಿರೋ ವರ್ಷನ್ ಚೆಕ್ ಮಾಡ್ಕೊಂಡ್ರೆ ನಮಗೆ ಕೀ ಆನ್ಸರ್ ಸಿಗುತ್ತೆ. ಸೊ ಚೆಕ್ ಮಾಡ್ಕೋಬೋದು ಒಂದ್ಸಲ. ಥ್ಯಾಂಕ್ ಯು.